ಮಜಬಾ ಮಜ ಭಾರತ. ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ. ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ, ಕನ್ನಡ ಕುಲಕ್ಕೆ ನಾನೆಂದು ಸ್ವಂತ ಕಣಯ್ಯ. ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ, ಕನ್ನಡ ಕುಲಕ್ಕೆ ನಾನೆಂದು ಸ್ವಂತ ಕಣಯ್ಯ. ಚಕ್ಕೆ ಶಿವನು ಒಬ್ಬ, ಇವನು ಕೋಟಿ ಗೊಬ್ಬ. ಈ ಕೈ 5 ಕೋಟಿ ಕನ್ನಡಿಗರ ಆಸ್ತಿ. ಮುಷ್ಟಿ ಕಟ್ ಹೊಡೆದ ಅಂದ್ರೆ ಎದ್ ಬಂದಿರೋ ಇಷ್ಟನೇ ಇಲ್ಲ. ಸರ್, ಗಾಂಧಿನಗರನೇ ಗಾಬರಿ ಪಡುವಂತ ಡೈರೆಕ್ಟ್ರು ನಾನು ಮಾಡೋ ಪರ್ಫಾರ್ಮೆನ್ಸ್ ಅಲ್ಲಿ 10% ಮಾಡಿದ್ರೆ ಸಾಕು, ಇಡೀ ಗಾಂಧಿನಗರನೇ ನನ್ನ ಕಡೆ ತಿರುಗಿಸ್ಬಿಡ್ತೀನಿ. ಎಲ್ಲ ಸರಿ ಇದೆ ಸರ್, ಆದ್ರೆ ಲೊಕೇಶನ್ ಒಂದು ಸಿಕ್ಕಿಲ್ಲ ಅಷ್ಟೇ. ಕೋಟಿ ಗೊಬ್ಬ ಗೆಲ್ಲೋದು ಕೋಟಿ ಗೊಬ್ಬ. ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ. ಕೋಟಿ ಗೊಬ್ಬ ಗೆಲ್ಲೋನು ಕೋಟಿ ಗೊಬ್ಬ. ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ. ಕೋಟಿ ಗೊಬ್ಬ ಗೆಲ್ಲೋನು ಕೋಟಿ ಗೊಬ್ಬ. ಎಕ್ಸ್ಕ್ಯೂಸ್ ಮಿ ಸರ್. ಅಯ್ಯೋ ಏನ್ ಸರ್ ನೀನು? ನಾನು ಭೂತ ಅಲ್ಲ. ಏನ ಹಿಂಗ್ ನಿಗ್ರಕೊಂಡ್ಬಿಟ್ಟೆ? ಕಟ್ಔಟ್ರು ಸರ್. ಅಂದ್ರೆ ಹೀರೋ ನಾನು. ಸಾರ್ ನೀವ್ ಹೀರೋ ಅಲ್ಲ ಸಾರ್. ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಯಾವ ಫಿಲಮ್ ಹೀರೋ ಸರ್? ಅಯ್ಯ, ಇವತ್ತವರೆಗೂ ಯಾವ್ದು ಮಾಡಿಲ್ಲ ಸರ್. ಅದನ್ನ ಮಾಡ್ಬೇಕು ಅಂತಾನೆ 3 ಬಿಟ್ಟು ಬಂದಿದ್ದೀನಿ. ಏನಂದ್ರೆ? ಅಲ್ಲ ಸಾರಿ ಸರ್, ಟಂಗ್ ಟ್ವಿಸ್ಟ್ ಆಗೋಯ್ತು, 3 ಬಿಟ್ಟು ಬಂದಿದ್ದೀನಿ. ಲೇ, ಯಾರೋ ಹೇಳಿದ್ದು ನಿನ್ಗೆ ಹೀರೋ ಆಗ್ಬೇಕು ಅಂದ್ರೆ ಈ ಭೂತದ ಬೇಸ್ತಾಗ ಬರ್ಬೇಕು ಅಂತ. ಹೋಗ್ಲಿ ಬಿಡು, ಸರಿಯಾಗಿರೋ ಜಾಗಕ್ಕೆ ಬಂದಿದ್ಯಾ. ಹೌದಾ ಸರ್? ಹಂಗಾದ್ರೆ ನೀವೇ ನನ್ನನ್ನು ಕಾಪಾಡಬೇಕು ಸರ್. ಸರ್, ನೀವು ಸಿನಿಮಾ ಅಂದ್ರೆ ತುಂಬಾ ತಿಳ್ಕೊಂಡಿರೋ ತರ ಕಾಣ್ತಾ ಇದ್ದೀರಾ ಸರ್. ಸರ್, ನನ್ಗೆ ಹೀರೋ ಮಾಡೋರು ಯಾರಾದ್ರೂ ಒಳ್ಳೆ ಡೈರೆಕ್ಟರ್ ಇದೆ ಅಡ್ರೆಸ್ ಕೊಡಿ ಸರ್. ಏನ್ ಕಂಡ ನಾನು ಹೆಂಗ್ ಕಾಣ್ತಾ ಇದ್ದೀನಿ ಕಂದ? ನಿಜ ಹೇಳ್ತೀನಿ, ಬೈಬಾರ್ದು. ಹೇಳ. ಒಳ್ಳೆ ಕೋಳಿ ಕದ್ಬಿಟ್ಟು ಬಾಡೂಟ ಮಾಡೋ ಒಂಥರ ಇದ್ಯಾ. ನಿಂಗೇನ್ ಗೊತ್ತಾಯ್ತಾ? ಕೆಲವ್ರು ಮಕ ಲಕ್ಷಣ ನೋಡಿದ್ರೆ ಹೇಳ್ಬಿಡ್ತೀನಿ ಸರ್. ಕೆಲವ್ರು ನಿಯತ್ತಾಗಿದ್ರೆ ನನ್ ತರ ಇರ್ತಾರೆ, ಕದ್ದು ತಿನ್ನವ್ರೆ ನಿಮ್ ತರ ವಾಣಿ ಕಂಡಿರ್ತಾರೆ. ನಿಂಗ್ ನನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ನಾನ್ ಯಾರು ಅಂತ ತಿಳ್ಕೊಬೇಕು ಅಂದ್ರೆ ನಾನ್ ಬ್ಯಾಕ್ ಸೈಡ್ ನೋಡು. ಹಾ ಸರ್, ನಿಮ್ ಮಕ ನೋಡಿದ್ರೇನೆ ಯಾರು ಅಂತ ಗೊತ್ತಾಯ್ತಲ್ಲ. ಸುಮ್ನೆ ಬ್ಯಾಕ್ ಸೈಡ್ ನೋಡು. ಸರ್, ನೆನೆ ಅವರೇ ತಿಂದ್ರ? ಹೆಂಗ್ ಗೊತ್ತಾಯ್ತು? ಹಿಂದಗಡೆ ಗಮ್ ಅಂತ ಐತೆ, ಗಾಡ್ ತಡ್ಕೊಳಕ್ ಆಯ್ತಿಲ್ಲ. ಲೇ, ಬ್ಯಾಕ್ ಸೈಡ್ ನೋಡು ಅಂದ್ರೆ ಕೆಳಗೆ ಹಾಕೊಂಡ್ ನೋಡ್ದೆ, ಮೇಲ್ ನೋಡು. ಸರ್ ಹಂಗೇರಿ ಸರ್. ಸರ್, ಜಿರ್ಲೆ ಸೈಜ್ ಇದ್ ಏನ್ಗಳು ಓಡಾಡ್ತಾ ಇತ್ತು ಸರ್. ಹೋಯ್ತು. ಇನ್ನೂ ಸ್ವಲ್ಪ ಜೋರಾಗಿ ಹೊಡೆದಿದ್ರೆ ಪ್ರಾಣನೇ ಹೋಯ್ತಿತ್ತು ಕಣೋ. ಮೇಲೆ ಅಂದ್ರೆ ಅಷ್ಟ್ ಮೇಲೆಲ್ಲ ಕಣೋ, ಕೆಳಗೂ ಅಲ್ಲ ಮೇಲೂ ಅಲ್ಲ, ಮಿಡ್ಲಲ್ಲಿ ನೋಡು. ಅಯ್ಯಯ್ಯೋ ಸರ್, ನಾನ್ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ ಸರ್. ನೀವ್ ಎಷ್ಟು ಜನಕ್ಕೆ ಲೈಫ್ ಕೊಟ್ಟಿದ್ದೀರಾ? ಬನ್ನಿ ಸರ್, ಕೂತ್ಕೊಳ್ಳಿ. ಈಗಾದ್ರೂ ನನ್ ಬಗ್ಗೆ ಗೊತ್ತಾಯ್ತಲ್ಲ? ಗೊತ್ತಾಯ್ತು ಸರ್. ಸರ್, ನಾನು ನಿಮ್ಮನ್ನ ನಾನು ನಿಮ್ಮನ್ನ ಅನ್ಕೊಂಡ್ಬಿಟ್ಟಿದ್ದೆ ಸರ್. ನೀವು ನನಗೆ ಬಾಳ್ ಕೊಡಕ್ ಬಂದಿರೋ ಡೈರೆಕ್ಟ್ರು ನೀವು. ಸರ್, ನನಗೊಂದು ಬಾಳ್ ಕೊಡಿ ಸರ್. ಲೇ, ಬಾಳ್ಕೊಡಿ ಅಂತ ಯಾಕೋ ಒತ್ತಿ ಹೇಳ್ತೀಯ? ಅದಕ್ಕೆ ಬೇರೆ ಅರ್ಥನೇ ಬರುತ್ತೆ ಕಣೋ. ಲೈಫ್ ಕೊಡಿ ಅಂತ ಹೇಳು. ಆಯ್ತು, ಅದನ್ನೇ ಕೊಡಿ ಸರ್. ಸರಿ ಕಣೋ, ನಿಂಗ್ ಲೈಫ್ ಏನು ಎಲ್ಲಾನು ಕೊಡ್ತೀನಿ. ಸರ್, ಆದ್ರೂ ನನ್ಗೊಂದು ಡೌಟು ಸರ್. ಏನೋ? ನೀವು ನಿಜವಾಗ್ಲೂ ಡೈರೆಕ್ಟ್ರಾ? ಯಾಕೆ? ಅಲ್ಲ, ಒಂದೇ ಮಾತಿಗೆ ಪುಸ್ತಕ ಅಂತ ಒಪ್ಕೊಂಡ್ಬಿಟ್ರಲ್ಲ, ಅದಕ್ಕೆ ನಿಮ್ ಕೆಲಸ ಗೊತ್ತೋ ಗೊತ್ತಿಲ್ವ ಅಂತ ಡೌಟ್ ಬಂತು, ಅದಕ್ಕೆ ಕೇಳಿದೆ ಸರ್. ಲೇ, ನೀನ್ ಹಣೆ ಬಾರದಲ್ಲಿ ಹೀರೋ ಆಗೋ ಯೋಗ ಬರ್ದಿಲ್ಲ. ಹೋಗೋ. ಸಾರಿ ಸರ್. ಇತ್ತೀಚೆಗೆ ಗಾಂಧಿನಗರದಲ್ಲಿ ಡೈರೆಕ್ಟರ್ ಅಂತ ಹೇಳ್ಕೊಂಡು ಮೋಸ ಮಾಡೋರು ಜಾಸ್ತಿ ಆಗ್ಬಿಟ್ಟವ್ರು ಸರ್. ಅದಕ್ಕೆ ನಾನ್ ನಿಮ್ಮನ್ನ ಅನುಮಾನ ಪಟ್ಬಿಟ್ಟೆ, ಕ್ಷಮಿಸ್ಬಿಡಿ ಸರ್. ನೋಡಮ್ಮ, ಸಮುದ್ರ ಅಂದ್ಮೇಲೆ ಮುತ್ಗಳು ಕಲ್ಗಳು ಇರೋದೆಲ್ಲ ಕಾಮನ್ನು. ನೋಡ್ಕೊಂಡು ತಿಳ್ಕೊಂಡು ಮಾತಾಡ್ಬೇಕು. ಶೂಟಿಂಗ್ ಶುರು ಮಾಡೋಣ, ನಿನ್ನನ್ನು ಹೀರೋ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಐಂದಿತಾ ರೈ ಕಾಶಿನಾಥ್ನ ಹಾಕೊಂಡು ಟೈಟಾನಿಕ್ ಫಿಲಮ್ ನ ಕನ್ನಡದಾಗ ಮಾಡ್ತಾ ಇದ್ದೀನಿ. 25 ವರ್ಷ ಬಿಟ್ಬಿಟ್ಟು ಬಾ ನೋಡೋಣ. ಕನ್ನಡದಲ್ಲಿ ಟೈಟಾನಿಕ್ ಸಿನಿಮಾ ಮಾಡ್ತಾ ಇದ್ದೀರಾ? ಯಾವ ಕೆರೆಯಲ್ಲಿ ಸರ್? ತಿಪ್ಪಂಡೇಲಿ ಕೆರೆಯಲ್ಲಿ. ಅದು ಓಕೆ. ನೀನ್ ಆಕ್ಟಿಂಗ್ ಹೆಂಗ್ ಮಾಡ್ತೀಯಾ ಅಂತ ನಾನು ಸ್ವಲ್ಪ ಟೆಸ್ಟ್ ಮಾಡ್ಬೇಕು. ಮಾಡಿ ಸರ್. ಇಲ್ ಬೇಡ, ನಮ್ಮ ಅಡ್ಡಕ್ ಬಾ. ನೋಡಮ್ಮ, ಈಗ ನೀನ್ ಹೆಂಗ್ ಆಕ್ಟ್ ಮಾಡ್ತೀಯಾ ಅಂತ ನಾನು ಟೆಸ್ಟ್ ಮಾಡ್ತೀನಿ. ಒಂದ್ ಮೂಟೆ ಹೇಳ್ಕೊ. ಹೇಳ್ಕೊಂಡ? ಹ್ಞೂ ಸರ್. ಈಗ ಸೀನು ಅಕ್ಷಯ್. ಅಪಶಕುನ. ಈಗ ಸೀನು. ಅಕ್ಷಯ್. ಈಗ ಸೀನು.
ಏನೋ ಬಂದಿರೋದು ನಿನ್ಗೆ ದೊಡ್ಡಾಗಲೇ ಅವಾಗಿಂದ ಸೀನ್ ತಾನೇ ಇದೆಯಲ್ಲೋ ಬೇವರ್ಸಿ. ಸರ್ ಎತ್ತು ಮಕ್ಳು ಕೊಡ್ಬಿಡ್ತೀನಿ ಈ ತೊಡಕ ಸೀನು 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 ಅಂದ್ಬಿಟ್ಟು ಈ ಸೀನ್ ಮೇಲೆ ನನ್ಗೆ ಬೈತಾ ಇದ್ಯಾ? ಆಮೇಲೆ ಅದು ಸೀನು ಅಂದ್ರೆ ಆಕ್ಟಿಂಗು ಕಣೋ, ದೃಶ್ಯ ದೃಶ್ಯ. ಓ ಸೀನು ಹಾ. ಹೇಳಿ ಸರ್ ಇವಾಗ ಏನ್ ಸೀನು ಅಂತ ಮಾಡ್ತೀನಿ. ವಿಲನ್ ಜೊತೆ ಫೈಟ್ ಮಾಡೋ ಸೀನ್. ಸರ್ ಯಾರು ಸರ್ ವಿಲನ್ ಹೇಳಿ ಸರ್? ಒಂದೇ ಏಟು ಅವನ ಅಜ್ಜಿ ಚಿತ್ತಾಲ್ ಪತಾಲ್. ಸರ್ ಎಲ್ಲಿ ಸರ್ ವಿಲನ್ಗಳೇ ಕಾಣಿಸ್ತಾ ಇಲ್ಲ? ಕೂಲ್ ಆಗೋ, ಡೈರೆಕ್ಟ್ರು ಸ್ವಲ್ಪ ಕೆಲ್ಸ ಕೊಡೋ. ನೋಡೋ ಈ ಮೂಟೆನೆ ವಿಲನ್ ಅನ್ಕೋ, ಇದ್ರ ಜೊತೆ ನೀನ್ ಫೈಟ್ ಮಾಡ್ಬೇಕು. ಸರ್ ಈ ಮೂಟೆ ಜೊತೆ ಹೆಂಗ್ ಸರ್ ಫೈಟ್ ಮಾಡೋದು? ಇಲ್ಲ ಕಣೋ, ನಿನ್ಗೆ ಪ್ರಕಾಶ್ ಅವ್ರನ್ನ ಕರ್ಸ್ಬಿಟ್ಟು ಆಕ್ಟ್ ಮಾಡಿಸ್ತೀನಿ. ಲೇ ಹೊಸ್ಪಾ ಕಣೋ, ನೀನು ಇನ್ನು ಮಾಡಿದ್ರೆ ಮಾಡು, ಇಲ್ಲಾಂದ್ರೆ ಹೋಯ್ತಾರೆ. ಸರ್ 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 ಬನ್ನಿ ಸರ್, ಮಾಡ್ತೀನಿ ಸರ್, ಬನ್ನಿ ಸರ್. ಹಾ ಅಲ್ಲಿ ನಿಂತ್ಕೋ. ಈಗ ಓಡ್ ಬಂದು ವಿಲನ್ಗೆ ಒದ್ಯೋ ಸೀನು. ವಿಲನ್ ಬಂದು ನಿನ್ಗೊತ್ತಾ? ಏನಾಯ್ತು? ಅಲ್ಲ ನನಗೆ ಓದ್ಬಿಟ್ಟು ಅವನೇ ಬಿದ್ದು ಒದ್ಲಾಡ್ತಾವ್ ಸರ್. ಫೀಲ್ ಮಾಡೋ, ನೀನ್ ಬೀಳ್ಬೇಕು ಕಣೋ. ಹೌದಾ? ಓ ಅಯ್ಯಯ್ಯೋ. ಏಯ್ ಎದ್ರ ಆಮೇಲೆ ಯಾಕೆ ಸರ್? ವಿಲನ್ ಬಂದು ಅಷ್ಟು ಜೋರಾಗಿ ಓದವನೆ ಅಯ್ಯಯ್ಯೋ ಅಂತ ಸ್ವಿಮ್ಮಿಂಗ್ ಹೊಡಿತಾವನೆ. ಜೋರಾಗಿ ಬಿಡ. ಜೋರಾಗಿ ಬೀಳ್ಬೇಕಾ? ಅಯ್ಯಯ್ಯೋ. ಈಗ ವಿಲನ್ ಮೇಲೆ ನಿನಗೆ ಕೋಪ ಬಂದಿದೆ. ಬಂತು. ಅವನ್ನ ಕೆಳಗಾಕೊಂಡೆ. ಹಾಕೊಂಡ್ ಗುದ್ದುತ್ತಾ ಇದ್ಯಾ? ರೋಷದಿಂದ ಅವನ ನೆಗ್ಲಿ ಮೇಲೆ ಹಾಕೊಂಡೆ. ಅಲ್ಲಿ ತಗೊಂಡೋಗಿ ಬಿಸಾಕ್ತೀಯ. ಸರ್ ಹೆಂಗಿತ್ತು ಸರ್ ನನ್ನ ಪರ್ಫಾರ್ಮೆನ್ಸ್? ಕ್ಯಾರೆಕ್ಟ್ರಿಂದ ಹೊರಗಡೆ ಬಾರೋ. ಕ್ಯಾರೆಕ್ಟ್ರಿಂದ ಹೊರಗೆ ಬಂದ. ತಾಯಿ ಸೆಂಟಿಮೆಂಟ್. ತಾಯಿ ಸೆಂಟಿಮೆಂಟ್ ಸರ್? ಓಕೆ. ಲೇ ತಾಯಿ ಸೆಂಟಿಮೆಂಟು ಕಣೋ. ನಮ್ಮಮ್ಮ ಅಂದ್ರೆ ನನಗೂ ತುಂಬಾ ಇಷ್ಟ ಸರ್. ಡೈಲಿ ಮಧ್ಯಾಹ್ನ 2-2 kg ಊಟ ಆಗ್ತಾ ಇದ್ಲು. ಆ ಸೀನ್ ಬಿಟ್ಟು ಈ ಸೀನ್ ಮಾಡೋ. ಇನ್ನೊಂದು ಮೂಟೆ ಹೇಳ್ಕೊ ಸರ್. ತಾಯಿ ಸೆಂಟಿಮೆಂಟ್ಗೂ ಮೂಟೆನಾ ಸರ್? ಮಾಡ್ತೀಯಾ ಇಲ್ವಾ? ಈಗ ಮಾಡ್ತೀನಿ ಸರ್, ಮಾಡ್ತೀನಿ. ತಾಯಿ ಸತ್ತೋಗಿದ್ದಾಳೆ, ಅವಳು ಎಡದ ಮುಂದೆ ಗೊಳೋ ಅಂತ ಹೇಳ್ತಾ ಇದ್ಯಾ? ಅಮ್ಮ ಅಮ್ಮ ಏನೋ ಮಾಡ್ತಿದ್ಯಾ? ಒಂದು 5 ನಿಮಿಷ ಬಿಡಿ ಸರ್. ಅಮ್ಮ ಆದ್ಮೇಲೆ ಹೇಳು. ಅಮ್ಮ ಸರ್ ನೋಡ್ಕೊಂಡೊಂದು ದೇವ್ರಿದ್ದಾರೆ, ಆದ್ರೆ ನನಗೆ ನನ್ನ ತಾಯಿ ದೇವರು ಒಬ್ಳೇ. ದುಡ್ಡು ಕೊಟ್ಟು ಈ ಜಗತ್ನಲ್ಲಿ ಏನು ಬೇಕಾದ್ರೂ ತಗೋಬಹುದು, ಆದ್ರೆ ತಾಯಿನ ತಗೊಳಕ್ಕಾಗುತ್ತಾ? ಅಮ್ಮ ಅಮ್ಮ ಇನ್ ಮುಂದೆ ನಾನು ಯಾರನ್ನ ಅಮ್ಮ ಅಂತ ಕರೀಲ. ಅಮ್ಮ ತಾಯಿ ಲಾಲಿ ಹಾಡೋ ಭೂಮಿ ತಾಯಿಗೆ, ತಾಯಿ ತಾಯಿ ಲಾಲಿ ಹಾಡೋ ಹೆತ್ತ ತಾಯಿಗೆ, ಹೊರುವಡು ಭೂಮಿ ಭಾರ ಎರುವಡು. ನಿಮ್ ತಾಯಿನ ಎದೆ ಮೇಲೆ ಹಾಕೊಂಡು ಒಳ್ಳಾಡ್ತೀಯ. ತಾಯಿ ಎಣ ಎತ್ಕೊಂಡೋಗಕ್ಕೆ ಯಾರೂ ಇಲ್ಲ. ನಾನಿಲ್ವ ಇಲ್ಲಿ? ನಾನ್ ತಗೊಂಡು ಹೋಗ್ತೀನಿ. ತಗೊಂಡೋಗಿ ಸ್ಮಶಾನದಲ್ಲಿ ಇಳಿಸೋ. ಹಾಡೋ ಹೆತ್ತ ತಾಯಿಗೆ. ನಮ್ಮಮ್ಮ ನನ್ನನ್ನು ಬಿಟ್ಟು ಹೊರಟೋದ್ಲು ಸರ್. ಸೂಪರ್ ಕಣೋ, ಸೂಪರ್. ಸಖತ್ತಾಗಿ ಮಾಡಿದೆ, ತುಂಬಾ ಚೆನ್ನಾಗಿ ಮಾಡಿದೆ. ಯಾಕೆ ಸರ್? ನಾನು ಆಕ್ಷನ್ ಹೇಳಕ್ ಮುಂಚೆನೆ ಸೀನ್ ಯಾಕೋ ಮಾಡಿದೆ? ಸತ್ತೋಗಿರೋದು ನಿಮ್ ತಾಯಿನ, ಪಕ್ಕದ ಮನೆಯವ್ರ ತಾಯಿ. ಫ್ರೇಮ್ ಅಲ್ಲಿ ಹಂಗ್ ಬಂದ್ ಹಂಗ ಹೋಗೋ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾವನೆ. ಓವರ್ ಆಕ್ಟಿಂಗ್ ಹೋಗುತ್ತೆ ಸರ್. ನೆಕ್ಸ್ಟ್ ಟೈಮ್ ಫುಲ್ ಕಂಟ್ರೋಲ್ಡ್ ಆಗಿ ಮಾಡ್ತೀನಿ. ಆದ್ರೂ ತುಂಬಾ ಚೆನ್ನಾಗಿ ಮಾಡ್ದೆ ಕಣೋ. ನಿಂದು ಮೆಜೆಸ್ಟಿಕ್ ಅಲ್ಲಿ 100 ಅಡಿ ನಿಂತಿರುತ್ತೆ. ಏನ್ ಸರ್? ಕಟೋಟು ಅಡ್ಡಾಡ ಉದ್ದುದ. ಹಾ ಈಗ ನಿನ್ ಫ್ರೆಂಡ್ ಜೊತೆ ಮಾತಾಡೋ ಸೀನು. ಇನ್ನೊಂದ್ ಮುಟ್ಟೆ ಹೇಳ್ಕೊಬೇಕಲ್ವಾ ಸರ್? ಕರೆಕ್ಟ್ ಕಣ. ಈಗ ನಮ್ ರೂಟಿಗೆ ಬರ್ತಾ ಇದ್ಯಾ. ಆದ್ರೆ ನಿಮ್ ಸ್ನೇಹಿತ ತಲೆ ಸುತ್ತ ಕೆಳಗೆ ಬಿದ್ದೋಗಿದ್ದಾನೆ. ಬಿದ್ದೋದ ಸರ್. ಇನ್ ಮುಂದೆ ನನ್ನ ಕತೆ ಗೊತ್ತಾಯ್ತು ಸರ್. ಈಗ ಆಂಬುಲೆನ್ಸ್ ಗಾಡಿ ಪಂಚರ್ ಆಗಿರುತ್ತೆ, ಇವನನ್ನ ನಾನು ನೆಗಲ್ ಮೇಲೆ ಹಾಕೊಂಡು ಹಾಕ್ಬೇಡ ಸೇರ್ಬೇಕು. ಅದೆಲ್ಲ ಸರ್ ಹಾಕ್ಬಿಟ್ಲು. ಸೂಪರ್ ಕಣೋ, ನೀನ್ ಬರೀ ಹೀರೋ ಅಲ್ಲ, ಡೈರೆಕ್ಟ್ರು ಆಗ್ಬೋದು. ಮೆಜೆಸ್ಟಿಕ್ ಅಲ್ಲಿ ನಿನ್ ಕಟೋಟ್ಗೆ ಹಾಲು ಬಿಸಿಕ, ತುಪ್ಪದ ಬಿಸಿಕ, ಮೊಸರು ಬಿಸಿಕ, ಬೆಣ್ಣೆ ಬಿಸಿಕ ಎಲ್ಲ ಮಾಡ್ತಾರೆ. ಸರ್ ಎಲ್ಲ ನಿಮ್ಮ ಆಶೀರ್ವಾದ ಸರ್. ಸರಿ ಇವಾಗ ಇದನ್ನ ಓಕೆ ಸರ್. ನಾವು ಚಡ್ಡಿ ದೋಸ್ತಿ ಕಣೋ ಕುಚ್ಚು, ಜೀವಕ್ಕಿನ್ನ ಜಾಸ್ತಿ ಕಣೋ ಕುಚ್ಚು. ಇಲ್ಲಿ ದೂರಿಲ್ಲಯ, ಇಲ್ಲಿ ನಾವು ಒಂದಯ, ಬೇರೆ ಮಾಡೋ ಯಾರಿಲ್ಲಯ್ಯ. ಸರ್ ಈಗ ಅವ್ರ ತಂಗಿನೂ ಸತ್ತೋಗಳಲ್ವಾ ಸರ್?
ಸರ್ ಈಗ ಒಬ್ಬ ತಾತ ಮೂಟೆ ಎತ್ಕೊಂಬತ್ತಾರ ಅವ್ನ ಕಷ್ಟ ನೋಡೋಕ್ಕಾಗಲ್ವಾ ಸರ್? ಎಲ್ಲ ಕ್ಯಾರೆಕ್ಟರ್ನು ಸಾಗಿಸ್ಬಿಟ್ಟೆ ಸರ್. ಬೇರೆ ಯಾವ್ದಾದ್ರು ಕ್ಯಾರೆಕ್ಟರ್ ಇದೆಯಾ? ಅದ್ರಲ್ಲಿ ಮೂಟೆನೇ ಇಲ್ವಲ್ಲ? ಹಂಗಾದ್ರೆ ನಾನು ಹೀರೋ ಆಗ್ಬೋದಾ? ಪಕ್ಕ 100% ನೀನ್ ಹೀರೋ ಆಗ್ಬೋದು. ಆದ್ರೆ ಇನ್ನೂ ಸ್ವಲ್ಪ ಫೈನ್ ಟ್ಯೂನ್ ಆಗ್ಬೇಕು, ಇನ್ನೂ ಸ್ವಲ್ಪ ಆಕ್ಟಿಂಗ್ ಕಲಿಬೇಕು. ಒಂದ್ ಕೆಲಸ ಮಾಡು, ನಾಳೆ ಇದೇ ಟೈಮ್ಗೆ ಇಲ್ಲೇ ಬಂದ್ಬಿಡು, ಇನ್ನೂ ಸ್ವಲ್ಪ ಮೂಟೆಗಳ ಜೊತೆ ಆಕ್ಟಿಂಗ್ ಹೇಳ್ಕೊಡ್ತೀನಿ. ಬರಲ್ಲ ಸರ್. ಯಾಕೋ? ನಾಳೆ ನಾನು ಯಾವುದೇ ಕಾರಣಕ್ಕೂ ಬರಲ್ಲ ಸರ್. ಯಾಕೋ? ಇವತ್ತು ಇಲ್ಲಿಂದ ಹೋದ್ರೆ ಅಲ್ವಾ ಇಲ್ಲೇ ಮಲ್ಕೊಂಡಿರ್ತೀನಿ. ಹೀರೋ ಆಗೋಕೆ ಈ ಡೆಡಿಕೇಶನ್ ಇರ್ಬೇಕು ಕಣೋ, ಆಗ್ಲೇ ಗಾಂಧಿನಗರದಲ್ಲಿ ಮುಂದೆ ಬರೋದು. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಈ ಕಡೆ ಇದೀನಾ? ಇಲ್ಲಿದ್ದೀನಿ. ಸರಿ, ನಾನು ಈಗ ಬರ್ಲಾ? ಹಾ ಗಾಂಧಿನಗರ ಲೈಕ್ ದಟ್ ಅಟ್ ಲೈಕ್ ಎ ಯು. ಹಾ ಸರ್, ಇದು ಟೈಟಾನಿಕ್ ಫಿಲ್ಮ್ ಡೈಲಾಗು ನಿಮ್ದೇ. ಸೂಪರ್. ಕಳೆ ಕಟ್ಟೆ ಹುಷಾರು. ಓಕೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ, ಹಾಯಾಗಿರೋಕೆ. ಗೋಡನ್ ಕ್ಲೋಸ್ ಆಗಿದ್ರು ಇದ್ಯಾವುದೋ ಒಂದು ದೊಡ್ಡ ಪಲ್ಲದ ಮೂಟ ಆಚೆನೆ ಇದೆಯಲ್ಲ ರೀ, ಇದಲ್ರಿ? ವಾ, ಇದು ದೊಡ್ಡ ಪಲ್ಲದ ಮೂಟೆ ಅಲ್ಲ, ದೊಡ್ಡ ತಿಮಿಂಗ್ಲ. ಸರ್ ಮೂಟೆ ಬಂತ ಸರ್. ಯಾವ್ಯಾವ ಕ್ಯಾರೆಕ್ಟರ್ ಸರ್ ಹೇಳಿ ಸರ್, ಹೇಳಿ ಸರ್, ಹೇಳಿ ಸರ್. ಉಪ್ಪ ನಿನ್ನ ಅವತಾರ ನೋಡ್ತಿದ್ರೆ ನೀನು ಹೀರೋ ಆಗಕ್ ಬಂದಂಗಿದೆ. ಹೌದು ಸರ್. ನನ್ ಗೆಸ್ಸಿಂಗ್ ಕರೆಕ್ಟು. ಆ ಮೂಟೆ ಡೈರೆಕ್ಟ್ರು ನಿನ್ನ ಹೀರೋ ಮಾಡ್ತೀನಿ ಅನ್ನ. ಹೌದು ಸರ್. ಇದೆಲ್ಲ ನಿಮ್ಗೆ ಮೂಟೆನೆ ವಿಲನ್ ಅನ್ಕೋ, ಮೂಟೆನೆ ಹೀರೋ ಅನ್ಕೋ ಅಂತ ಇಲ್ಲಿರ ಮೂಟೆನೆಲ್ಲ ಒಳಗಿಡ ಕೇಳದ್ನ. ನೀವ್ ಹೇಳಿದಷ್ಟು ನಿಜ ಸರ್. ನಿಮ್ಗೆ ಹೆಂಗ್ ಗೊತ್ತು ಸರ್ ಇದೆಲ್ಲ? ನಾನು ಹೀರೋ ಆಗಕ್ಕೆ ಅಂತಾನೆ ಬಂದು 3 ತಿಂಗಳ ಅವನ ಹತ್ರ ಮೂಟೆ ಓದ್ತಿದ್ದೀನಪ್ಪ. ಅಂದ್ರೆ ಅವನು ಡೈರೆಕ್ಟರ್ ಅಲ್ಲ, ರೇಷನ್ ಅಂಗಡಿ ಓನರು. ಗೌರ್ಮೆಂಟ್ ಅವರು ಮೂಟೆನೆಲ್ಲ ತಗೊಬಂದು ಆಚೆ ಹೇಳ್ತಿರ್ತಾರೆ. ಇದನ್ನ ಒಳಗಡೆ ತಗೊಂಡೋಗಿ ಹಾಕಕ್ಕೆ ಕೂಲಿಯವ್ರಿಗೆ ಒಂದು ಮೂಟೆಗೆ 5 ರೂಪಾಯಿ ಕೊಡ್ಬೇಕು. 5 ರೂಪಾಯಿ ಕೊಡ್ಬೇಕಲ್ಲ ಅಂತ ಈ ಕಂಜೂಸ್ ನನ್ನ ಮಗ ಹೋಗೋ ಬರೋರ್ನೆಲ್ಲ ನಾ ಡೈರೆಕ್ಟ್ರು ಬನ್ನಿ ಅಂತ ಕರೆದು ನಿಮ್ಮನ್ನ ಸಿನಿಮಾದಲ್ಲಿ ಹೀರೋ ಮಾಡ್ತೀನಿ, ಚಾನ್ಸ್ ಕೊಡ್ತೀನಿ ಅಂತ ಇಲ್ಲಿರೋ ಮೂಟೆನೆಲ್ಲ ಒಳಗಡೆ ಸಾಗಿಸ್ತಾನೆ. ಇದು ಗೊತ್ತಿಲ್ಲೇ ನಮ್ಮಂತ ನಿಮ್ಮಂತ ಅದೆಷ್ಟೋ ಜನ ಕಲಾವಿದ್ರು ಮೋಸ ಹೋಗಿದೀವಿ ರೀ. ಅಳಬೇಡ್ರಿ ರೀ, ಸಮಾಧಾನ ಮಾಡ್ಕೊಳ್ರಿ. ನಮ್ಮ ಹತ್ರ ನಿಜವಾದ ಟ್ಯಾಲೆಂಟ್ ಇದ್ರೆ ನಾವ್ ಯಾರಿಗೂ ಸೆಲ್ಯೂಟ್ ಹೊಡಿಬೇಕಾಗಿಲ್ಲ, ಯಾರ ಹತ್ರನೂ ಬಕೆಟ್ ಹಿಡಿಬೇಕಾಗಿಲ್ಲ. ನಮ್ಮಂತ ಪ್ರತಿಭೆಗಳಿಗೆ ಅವಕಾಶ ಕೊಡ್ಲಿ ಅಂತಾನೆ ಆ ದೇವ್ರು ಅದೆಷ್ಟೋ ಜನ ಡೈರೆಕ್ಟರ್ಗಳನ್ನ ಸೃಷ್ಟಿ ಮಾಡಿರ್ತಾರೆ. ಅಂತ ಡೈರೆಕ್ಟರ್ ಅಲ್ಲಿ ನಮ್ಮ ಎಸ್ಟರೆಂಟ್ ಸರ್ ಒಬ್ರು. ಬನ್ನಿ ಅವ್ರ ಹತ್ರ ಹೋಗಿ, ಸರ್ ನಮ್ಮಂತ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಡಿ ಸರ್ ಅಂತ ಕೇಳ್ಕೊಳ್ಳೋಣ. ಸರ್ ಒಂದ್ ಸ್ಮಾಲ್ ಕರೆಕ್ಷನ್ ಸರ್. ಏನಪ್ಪ? ನಮ್ಮಂತ ಪ್ರತಿಭೆಗಳಲ್ಲ ಸರ್, ನನ್ನಂತರ ಪ್ರತಿಭೆಗಳು ಸರ್. ಒಂದ್ ಚಾನ್ಸ್ ಕೊಡಿ ಸರ್.